ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಹೀಗೆ ಮಾಡೋದ್ರಿಂದ ಇದು ನಮಗೆ ಒಂದು ಮೋಟಿವೇಶನನ್ನು ಕೊಡುತ್ತೆ. ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ನಿಮಗೆ ತಲುಪಿಸಲಿಕ್ಕೆ. ಬಹಳಷ್ಟು ಸಲ ನನಗೆ ಪೇಷಂಟ್ಸ್ ಈ ಟಾಪಿಕ್ ಬಗ್ಗೆ ಕೇಳ್ತಾ ಇರ್ತಾರೆ, ಮೇಡಮ್ ನಾನು ಒಂದು ಅಸುರಕ್ಷಿತ ಸಂಬಂಧನ ಮಾಡಿದೆ ಆ್ಯಂಡ್ ಇಮಿಡಿಯೇಟ್ಲಿ ನನಗೆ ಗಂಟ್ಲು ನೋವು ಬಂತು, ಜ್ವರ ಬಂತು, ಮೈಕೈ ನೋವು ಬರ್ತಾ ಇದೆ, ಸ್ವಲ್ಪ ರ್ಯಾಷಸ್ ಆಗ್ತಾ ಇದೆ, ನನಗೇನಾದರೂ HIV ಇದೆಯಾ, ನನಗೆ HIV ಎಲ್ಲ ಸಿಮ್ಟಮ್ಸ್ ಇದ್ದಾವೆ, ಸೊ ನನಗೆ ಇದು HIV-ನೇನಾ ಅಥವಾ HIV-ಯಲ್ಲಿ ಏನು ಸಿಮ್ಟಮ್ಸ್ ಬರ್ತಾ ಇರ್ತವೆ, ಯಾವಾಗ ಬರ್ತಾವೆ, ಯಾವಾಗ ಹೋಗ್ತವೆ, ಇದು HIV ಸಿಮ್ಟಮ್ಸ್ ಅಂತಲೇ ನಾವು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಬೇಕು, ಇವೆಲ್ಲ ಪ್ರಶ್ನೆಗಳು ಬಹಳಷ್ಟು ಸಲ ಬರ್ತಾ ಇರ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ HIV ರೋಗದಲ್ಲಿ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ತವೆ, ಯಾವಾಗ ಕಾಣಿಸ್ಕೊಳ್ತವೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ HIV ಇನ್ಫೆಕ್ಷನ್ ಏನಿದೆ ಇದು 3 ಸ್ಟೇಜಸ್ ಅಲ್ಲಿ ಪಾಸ್ ಆಗ್ತಾ ಇರುತ್ತೆ. ಫಸ್ಟ್ ಸ್ಟೇಜ್ ಅಂದರೆ ಅಕ್ಯೂಟ್ HIV ಇನ್ಫೆಕ್ಷನ್. ಈ ಅಕ್ಯೂಟ್ HIV ಇನ್ಫೆಕ್ಷನ್ ಅಲ್ಲಿ ಏನಾಗುತ್ತೆ, ಈ ವೈರಸ್ HIV ವೈರಸ್ ನಿಮ್ಮ ಬಾಡಿಯಲ್ಲಿ ಎಂಟ್ರಿ ಪಡೆಯುತ್ತೆ. ಸೊ ಒಂದು ಸಲ ಆ ವೈರಸ್ ನಿಮ್ಮ ಬಾಡಿಯಲ್ಲಿ ಎಂಟ್ರಿ ಪಡೆದಾಗ ನಿಮ್ಮ ಬಾಡಿ ಆ ವೈರಸ್ಸಿನ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ. ಸೊ ಆವಾಗ ಕೆಲವೊಂದು ಲಕ್ಷಣಗಳನ್ನು ಅದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಟೈಮಲ್ಲಿ ಅಕ್ಯೂಟ್ HIV ಇನ್ಫೆಕ್ಷನ್ನಿನ ಟೈಮಲ್ಲಿ ಬಹಳ ಲೋಡ್ ಇರುತ್ತೆ ಈ ವೈರಸ್ಸಿಂದು ಆ್ಯಂಡ್ ಬಹಳ ಸ್ಪ್ರೆಡ್ ಮಾಡುವಂಥ ಚಾನ್ಸಸ್ ಸಹ ಹೆಚ್ಚಾಗ್ತಾ ಇರುತ್ತೆ. ಒಬ್ಬರಿಂದ ಇನ್ನೊಬ್ಬರಿಗೆ HIV ಬರುವಂತಹ ಚಾನ್ಸಸ್. ಆ್ಯಂಡ್ ಈ ಟೈಮಲ್ಲಿ ನೀವೇನಾದ್ರೂ ಈ ಆ್ಯಂಟಿ ರೆಟ್ರೋವೈರಲ್ ಥೆರಪಿ, ಈ HIV-ಗೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಇದು ಬಹಳ ಇಫೆಕ್ಟಿವ್ ಇರುತ್ತೆ. ಸೊ ಇದು ಫಸ್ಟ್ ಸ್ಟೇಜ್. ಈಗ ನೆಕ್ಸ್ಟ್ ಬರುತ್ತೆ ಕ್ರಾನಿಕ್ ಸ್ಟೇಜ್ ಆರ್ ಲೇಟೆಂಟ್ ಸ್ಟೇಜ್ ಆಫ್ HIV. ಈ ಸ್ಟೇಜಲ್ಲಿ ಆ ವ್ಯಕ್ತಿಗೆ ಯಾವುದೇ ಸಿಮ್ಟಮ್ಸ್ ಇರಲಿಕ್ಕಿಲ್ಲ ಆ್ಯಂಡ್ ಈ ಸ್ಟೇಜ್ ಒಂದು 10-12 ವರ್ಷಗಳವರೆಗೆ ಆ ವ್ಯಕ್ತಿ ಹಾಗೇ ತನ್ನ ಲೈಫನ್ನು ಲೀಡ್ ಮಾಡ್ತಾ ಇರ್ಬೋದು. ಅವನಿಗೆ HIV ಇರುತ್ತೆ, ಕೆಲವೊಬ್ಬರಿಗೆ HIV ಇದೆ ಅಂತಲೂ ಗೊತ್ತಾಗೋದಿಲ್ಲ, ಅವರಿಗೇನು ಸಿಮ್ಟಮ್ಸ್ ಇರೋದಿಲ್ಲ, ಇದ್ರೂ ಸ್ವಲ್ಪ ಮೈಲ್ಡ್ ಸಿಮ್ಟಮ್ಸ್ ಇರ್ತವೆ. ಸಪೋಸ್ ಆ ವ್ಯಕ್ತಿ ಏನಾದರೂ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದಾನೆ, ಅವನಿಗೆ HIV ಇದೆ ಅಂತ ಗೊತ್ತಾಯಿತು ಆ್ಯಂಡ್ ಅವನು ಔಷಧಿ ತೆಗೆದುಕೊಳ್ತಾ ಇದ್ದಾನೆ ಅಂದಾಗ ಆ ಈ ಲೇಟೆಂಟ್ ಸ್ಟೇಜ್ ಏನಿದೆ ಇದನ್ನು ನಾವು ಪ್ರೊಲಾಂಗ್ ಮಾಡ್ಬೋದು ಆ್ಯಂಡ್ ಆ ವ್ಯಕ್ತಿಗೆ ಎಲ್ಲ ಸಿಮ್ಟಮ್ಸ್ ಸಹ ಕಡಿಮೆ ಮಾಡ್ಬೋದು ಆ್ಯಂಡ್ ಆಲ್ಸೋ ಆತನಿಂದ ಬೇರೆಯವರಿಗೆ ಈ HIV ಹರಡುವಂತಹ ರಿಸ್ಕನ್ನು ಸಹ ನಾವು ಕಡಿಮೆ ಮಾಡ್ತಾ ಇರ್ತೇವೆ. ಬಟ್ ಸಪೋಸ್ ಆ ವ್ಯಕ್ತಿಗೆ ಗೊತ್ತೇ ಇಲ್ಲ, ಅವನು ಕ್ರಾನಿಕ್ ಸ್ಟೇಜಲ್ಲಿದ್ದಾನೆ, HIV ಇದೆ ಅವನಿಗೆ ಆ್ಯಂಡ್ ಅವನು ಔಷಧಿಯನ್ನು ತೆಗೆದುಕೊಳ್ತಾ ಇಲ್ಲ ಅಂದಾಗ ಆತ ತನ್ನಿಂದ ಇನ್ನೊಬ್ಬರಿಗೆ HIV ಹರಡುವಂತಹ ಚಾನ್ಸಸ್ಸನ್ನು ಅವನು ಕೊಡ್ತಾ ಇರ್ತಾನೆ. ಸೊ ಅವರಿಂದ ಇನ್ನೊಬ್ಬರಿಗೆ HIV ಹರಡ್ಬೋದು. And the late stage or the third stage of HIV infection ಅಂದರೆ ಏಡ್ಸ್. ಸೊ HIV ಮತ್ತು ಏಡ್ಸ್ ಅಂದರೆ ಒಂದೇ ಅಲ್ಲ. HIV ಇನ್ಫೆಕ್ಷನ್ನಲ್ಲಿ ಬರುವಂಥ ಲಾಸ್ಟ್ ಸ್ಟೇಜ್ ಅಂದರೆ ಏಡ್ಸ್, ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಈ ಸ್ಟೇಜಲ್ಲಿ ಏನಾಗುತ್ತೆ, ಆ ವ್ಯಕ್ತಿಯ ಇಮ್ಯುನಿಟಿ ತುಂಬ ಕಡಿಮೆ ಆಗೋಗುತ್ತೆ. HIV ವೈರಸ್ ಆ ವ್ಯಕ್ತಿಯ ಬಾಡಿಯಲ್ಲಿ ಇರುವಂಥ ಎಲ್ಲ ಈ ರೋಗ ಪ್ರತಿನಿರೋಧಕ ಸೆಲ್ಸ್ ಏನಿರ್ತವೆ ಅವುಗಳನ್ನೆಲ್ಲ ಅವು ಕೊಂದು ಹಾಕಿಬಿಡ್ತವೆ. ನಮ್ಮ ಬಾಡಿಗೆ ಯಾವುದೇ ಒಂದು ಇಮ್ಯುನಿಟಿ ಪವರೇ ಇರೋದಿಲ್ಲ. ಸೊ ಎಲ್ಲ ರೋಗಗಳು ಮೆತ್ಕೊಳ್ತವೆ ಆ ವ್ಯಕ್ತಿಗೆ. ಸುಮಾರಷ್ಟು ಅಪಾರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಬರ್ತಾ ಇರ್ತವೆ. ಆ ವ್ಯಕ್ತಿಯ ಸಿಮ್ಟಮ್ಸ್ ಬಹಳಷ್ಟು ಇರ್ತವೆ. ಆತನಿಗೆ ಸಿವಿಯರ್ ವೇಟ್ ಲಾಸ್, ಸಿವಿಯರ್ ಲೂಸ್ ಮೋಷನ್ಸು, ಫೀವರು ಇವೆಲ್ಲ ಬರ್ಲಿಕ್ಕೆ ಶುರು ಆಗ್ತವೆ ಆ್ಯಂಡ್ ಪೇಷಂಟ್ ವಿಲ್ ಸಕಮ್ ಟು ಡೆತ್. ಬಟ್ ಏಡ್ಸ್ ಇರುವಂತಹ ವ್ಯಕ್ತಿ ಸಪೋಸ್ ಅವನು ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ಅವನು ಹಾರ್ಡ್ಲಿ ಒಂದು 2-3 ಇಯರ್ಸ್ ಜೀವಂತ ಇರ್ಬೋದು. ಬಟ್ ಎಸ್, ಔಷಧಿಯನ್ನು ತೆಗೆದುಕೊಂಡು ಈ ಸ್ಟೇಜಲ್ಲೂ ತೆಗೆದುಕೊಂಡ್ರೂ ಸಹ ನಾವು ಸ್ವಲ್ಪ ಮಟ್ಟಿಗೆ ಅವನ ಲೈಫನ್ನು ಎಕ್ಸ್ಪೆಕ್ಟೆನ್ಸಿಯನ್ನು ಇಂಪ್ರೂವ್ ಮಾಡ್ಬೋದು ವಿತ್ ದ ಅಡ್ವೆಂಟ್ ಆಫ್ ದಿಸ್ HIV ಡ್ರಗ್ಸ್. ಈಗ ಯಾವ ಸಿಮ್ಟಮ್ಸ್ ಬರಬಹುದು ಈ HIV ರೋಗದಲ್ಲಿ ಇದನ್ನು ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಸ್ಟೇಜ್ ನಾನು ಹೇಳಿದೆ ಅಕ್ಯೂಟ್ HIV ಇನ್ಫೆಕ್ಷನ್. ಸೊ ಇದು ಈ ಪ್ರೈಮರಿ ಸ್ಟೇಜ್. ಈ ಸ್ಟೇಜ್ ಯಾವಾಗ ಶುರುವಾಗುತ್ತೆ, ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ್ರಿ. ಈ ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದ 1-4 ವಾರದ ಒಳಗೆ ನಿಮಗೆ ಈ ಥರದ ಲಕ್ಷಣಗಳು ಕಾಣಿಸ್ಬೋದು. ನೆನ್ಪಿಟ್ಕೊಳ್ಳಿ, ಜಸ್ಟ್ ಬಿಕಾಸ್ ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ಕೊಂಡು ಬಂದ್ರಿ ಆ್ಯಂಡ್ ನಿಮಗೆ ಈ ಥರದ ಲಕ್ಷಣಗಳು ಕಾಣಿಸ್ತು ಅಂದರೆ ನಿಮಗೆ HIV ಇದೆ ಅಂತ ಅರ್ಥ ಅಲ್ಲ.
ಈ ಥರದ ಲಕ್ಷಣಗಳು ಬಹಳಷ್ಟು ಬೇರೆ ವೈರಲ್ ಇನ್ಫೆಕ್ಷನ್ನು, ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫ್ಲೂ ಇವೆಲ್ಲದರಲ್ಲೂ ಕಾಣಿಸ್ಬೋದು. ನಿಮಗೆ HIV ಇದೆಯೋ ಇಲ್ವೋ ಅಂತ ನಿಮ್ಗೆ ಗುರ್ತು ಮಾಡ್ಕೊಳ್ಬೇಕು. ನೀವು ಟೆಸ್ಟಿಂಗನ್ನು ಮಾಡಿಕೊಂಡಾಗಲೇ ಅದು ಗೊತ್ತಾಗೋದು. ಬಟ್ ಇವು ಕೆಲವೊಂದು ಸಿಂಪ್ಟಮ್ಸ್ ನಿಮಗೆ ಬರಬಹುದು HIV ಇದ್ದಲ್ಲಿ. ಹೆಡೇಕ್ ಬರಬಹುದು, ಸುಸ್ತಾಗಬಹುದು, ಮೈಕೈ ನೋವು ಬರಬಹುದು, ವೇಟ್ ಲಾಸ್ ಆಗ್ತಾ ಇರಬಹುದು, ಜ್ವರ ಬರ್ಬೋದು, ಅಲ್ಸರ್ಸ್ ಆಗ್ಬೋದು, ಬಾಯಿಯಲ್ಲಿ ಕೆಲವೊಬ್ಬರಿಗೆ ಈ ಗುದನಾಳದಲ್ಲಿ ಅವರು ಗುದ ಸಂಭೋಗ ಮಾಡಿದರೆ ಅಥವಾ ಈ ಜೆನೈಟಲ್ ಏರಿಯಾ ಪ್ರೈವೇಟ್ ಪಾರ್ಟ್ಸ್ ಹತ್ರ ಕೆಲವೊಬ್ಬರಿಗೆ ಈ ಅಲ್ಸರ್ಸ್ ಅಥವಾ ರ್ಯಾಷಸ್ ಆಗಲಿಕ್ಕೆ ಶುರು ಆಗ್ಬೋದು, ಸ್ಕಿನ್ನಿನ ಮೇಲೆ ರ್ಯಾಷಸ್ ಆಗ್ಬೋದು, ನೈಟ್ ಸ್ವೆಟ್ಟಿಂಗ್ ಆಗ್ತಾ ಇರ್ಬೋದು. ಇವೆಲ್ಲ ಕೆಲವೊಂದು ಕಾಮನ್ ಸಿಂಪ್ಟಮ್ಸ್. ಒನ್ ಆಫ್ ದ ಕಾಮನ್ ಸಿಂಪ್ಟಮ್ಸ್ HIV ಅಲ್ಲಿ ಬರೋದು ಅಂತ ಹೇಳಿದ್ರೆ ತಲೆನೋವು ಅಥವಾ ಹೆಡೇಕ್. ಸೊ ಇದು ಯಾವುದೇ ಡಿಸೀಸ್ ನ ಸ್ಟೇಜ್ ಅಲ್ಲಿ ಬರ್ತಾ ಇರಬಹುದು. ಅಂಡ್ ಈ ಟೈಮಲ್ಲಿ ಯೂಶ್ವಲಿ ಡ್ಯೂರಿಂಗ್ ದ ಅಕ್ಯೂಟ್ ಸ್ಟೇಜಸ್ ಯಾವಾಗ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆವಾಗ ಪೇಷಂಟ್ಸಿಗೆ ಯೂಶ್ವಲಿ ನಾವು ಇದನ್ನ ನೋಡ್ತಾ ಇರ್ತೇವೆ. ಸೊ ಕಾಸಸ್ ಆಫ್ HIV ರಿಲೇಟೆಡ್ ಹೆಡೇಕ್ ಅಂದ್ರೆ ಒಂದು HIV ವೈರಸ್ಸಿನ ಎಂಟ್ರಿಯಿಂದಾನೇ ಹೆಡೇಕ್ ಆಗ್ತಾ ಇರ್ಬೋದು, ಅಥವಾ ಬಹಳಷ್ಟು ಅದರ್ ಇನ್ಫೆಕ್ಷನ್ಸ್ ಆಗೋದ್ರಿಂದ ಸಹ ಈ ಜ್ವರ, ಹೆಡೇಕ್ ಆ ಪೇಷಂಟ್ಸಿಗೆ ಬರ್ತಾ ಇರಬಹುದು. ಸೊ ಜಾಯಿಂಟ್ ಪೇನ್ ಅಥವಾ ಈ ಸ್ನಾಯುಗಳ ನೋವು, ಮಸಲ್ ನೋವು ಇವೆಲ್ಲ ಆಗ್ತಾ ಇರ್ತವೆ ಪೇಷಂಟ್ಸಿಗೆ. ನೀವು ಇನ್ಫೆಕ್ಷನ್ ಆದ ಒಂದೆರಡು ವಾರಗಳಲ್ಲಿ ಈ ತರದ ಸಿಂಪ್ಟಮ್ಸ್ ಅನ್ನ ನೋಡ್ತಾ ಇರಬಹುದು. ಈ ತರ ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಸೋಸಿಯೇಟೆಡ್ ವಿತ್ ಹೆಡೇಕ್ ಇರುತ್ತೆ, ಫೀವರ್ ಇರುತ್ತೆ, ಎಕ್ಸೆಟ್ರಾ. ಅಂಡ್ ಸ್ವಲ್ಪ ದಿನ ಇದು ಇರ್ಬೋದು ಅಂಡ್ ಕ್ರಮೇಣವಾಗಿ ಇದು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಿಂಪ್ಟಮ್ ಅಂದ್ರೆ HIV ಅಲ್ಲಿ ಗಂಟ್ಲು ನೋವು. ಬಹಳಷ್ಟು ಜನ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆಗಿದೆ, ಅವ್ರಿಗೆ ಒಂದ್ ಸ್ವಲ್ಪ ಗಂಟ್ಲು ನೋವು ಬಂದ್ಬಿಟ್ರು ಅವರು ತುಂಬಾ ಹೆದರ್ಕೊಂಡ್ ಬಿಡ್ತಾರೆ, ಈ ಗಂಟ್ಲು ನೋವು ಆಗಿದೆ HIV ಇಂದಾನೆ ಅಂತ. ಬಟ್ ಎಸ್, HIV ಅಲ್ಲಿ ಸೋರ್ ಥ್ರೋಟ್ ಸಹ ಒಂದು ಕಾಮನ್ ಸಿಂಪ್ಟಮ್ ಇರುತ್ತೆ. ಬಟ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್ಸ್ ಆಲ್ಸೋ. ಬೇರೆ ಬ್ಯಾಕ್ಟೀರಿಯಾ, ಬೇರೆ ವೈರಸ್ ಇಂದ ಸಹ, ಫ್ಲೂ ಲೈಕ್ ಇನ್ಫೆಕ್ಷನ್ಸ್ ಇಂದ ಸಹ ನಿಮ್ಗೆ ಸೋರ್ ಥ್ರೋಟ್ ಬರ್ತಾ ಇರ್ಬೋದು. ಈ HIV ಇರುವಂತ ವ್ಯಕ್ತಿಗೆ ಈ ಸೋರ್ ಥ್ರೋಟ್ ಬಂದಾಗ ಅವರಿಗೆ ಮೈಕೈ ನೋವು, ಕೆಮ್ಮು, ಹೆಡೇಕ್ ಆಗೋದು, ನೋಸ್ ಬ್ಲಾಕ್ ಆಗೋದು ಅಂಡ್ ಈ ಸೋರ್ ಥ್ರೋಟ್ ಅನ್ನ ನಾವು ನೋಡ್ತಾ ಇರ್ತೇವೆ. ಆಫ್ ದ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ HIV ಇರುವಂತ ವ್ಯಕ್ತಿಗೆ ಈ ಅಕ್ಯೂಟ್ ಸ್ಟೇಜಸ್ ಅಲ್ಲಿ ಇನಿಷಿಯಲ್ 2 to 4 ವೀಕ್ಸ್ ಅಲ್ಲಿ ಬರುವಂತ ಒಂದು ಸಿಂಪ್ಟಮ್ಸ್. ನಮ್ಮ ಬಾಡಿ ಯಾವಾಗ ಈ HIV ವೈರಸ್ಸಿನ ಅಗೇನ್ಸ್ಟ್ ಫೈಟ್ ಮಾಡ್ತಾ ಇರುತ್ತೆ, ಸೊ ಆವಾಗ ಅದು ಈ ಫೀವರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಸುಸ್ತಾಗೋದು, ಸೊ ಇದು ಒನ್ ಆಫ್ ದ ಅರ್ಲಿಯಸ್ಟ್ ಸಿಂಪ್ಟಮ್ಸ್ ಆಫ್ HIV. ಸೊ ಅವರಿಗೆ ಈ ನಮ್ಮ ಇಮ್ಯೂನ್ ಸಿಸ್ಟಮ್ ಯಾವಾಗ ಈ ವೈರಸ್ಸಿನ ಅಗೇನ್ಸ್ಟ್ ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಈ ಫಟೀಗ್ ಅಥವಾ ಈ ಸುಸ್ತಾಗೋದು ಸ್ಟಾರ್ಟ್ ಆಗುತ್ತೆ. ಬಟ್ ಫಟೀಗ್ ಬಹಳಷ್ಟು ಕಾರಣದಿಂದ ಆಗ್ಬೋದು. ನೀವು ಆಲ್ರೆಡಿ ಹೆದರ್ಕೊಂಡು ಡಿಪ್ರೆಸ್ ಆಗಿ ನಿಮ್ಮ ಆಂಗ್ಸೈಟಿಯಿಂದ, ನಿಮ್ಮ ಸ್ಟ್ರೆಸ್ ಇಂದಾನೇ ನಿಮ್ಗೆ ಸುಸ್ತಾಗ್ತಾ ಬರ್ಬೋದು, ನಿಮ್ಗೆ ನಿದ್ದೆ ಬರದೆ ಸುಸ್ತಾಗ್ತಾ ಇರ್ಬೋದು, ನೀವು ನಿಮ್ಮ ಮೆಡಿಸಿನ್ಸ್ ಅನ್ನ ಸರಿಯಾಗಿ ತೆಗೆದುಕೊಳ್ತಾ ಇಲ್ಲ ಆವಾಗ ನಿಮ್ಗೆ ಸುಸ್ತಾಗ್ತಾ ಇರ್ಬೋದು, ನಿಮ್ಗೆ ರಕ್ತಹೀನತೆ ಇರ್ಬೋದು, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ಬೋದು. ಸೊ ಇವೆಲ್ಲದರಿಂದಲೂ ಸಹ ಸುಸ್ತಾಗ್ತಾ ಇರ್ಬೋದು. ಜಸ್ಟ್ ಬಿಕಾಸ್ ನಿಮ್ಗೆ ಸ್ವಲ್ಪ ಸುಸ್ತಾಗ್ತಾ ಇದೆ, ದಟ್ ಡಸಂಟ್ ಮೀನ್ ನಿಮ್ಗೆ HIV ಇದೆ ಅಂತ. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ HIV ರ್ಯಾಷಸ್. ಸೊ ಈ ರ್ಯಾಷಸ್ ಏನಿರ್ತವೆ ಅರ್ಲಿ ಸ್ಟೇಜ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ ಇವು ಯೂಶ್ವಲಿ ಈ ಫೇರ್ ಇದ್ರಿ ಅಂತ ಹೇಳಿದಾಗ ಇದು ಸ್ವಲ್ಪ ರೆಡ್ಡಿಶ್ ಕಲರ್ ಕಾಣ್ತಾ ಇರುತ್ತೆ. ಸಪೋಸ್ ನಿಮ್ಮ ಚರ್ಮದ ಬಣ್ಣ ಸ್ವಲ್ಪ ಕಪ್ಪಗಾಗಿತ್ತು ಅಂತ ಹೇಳಿದಾಗ ಇದು ಸ್ವಲ್ಪ ಡಾರ್ಕ್ ಆಗಿ, ಸ್ವಲ್ಪ ಪರ್ಪ್ಲಿಶ್ ಆಗಿ ಕಾಣಿಸ್ತಾ ಇರ್ಬೋದು. ಕೆಲವೊಮ್ಮೆ ಇದರಲ್ಲಿ ಸ್ವಲ್ಪ ತುರ್ಕೆ ಸಹ ಬರ್ತಾ ಇರ್ಬೋದು. ಸೊ ಈ ರ್ಯಾಷಸ್ ಬಂತು ಅಂತ ಹೇಳಿದಾಗ ಅದು ಜಸ್ಟ್ HIV ಇಂದ ಮಾತ್ರ ಅಲ್ಲ, ಬಹಳಷ್ಟು ಬೇರೆ ವೈರಸಸ್, ಬೇರೆ ಇನ್ಫೆಕ್ಷನ್ ಸಹ ಈ ತರ ರ್ಯಾಷಸ್ ಮಾಡ್ಬೋದು. ನೀವು ತೆಗೆದುಕೊಳ್ಳುವಂತ ಕೆಲವೊಂದು ಔಷಧಿಗಳಿಂದ ಸಹ ಸೈಡ್ ಇಫೆಕ್ಟ್ ಹಾಕೊಂಡು ಈ ತರ ರ್ಯಾಷಸ್ ಬರ್ತಾ ಇರಬಹುದು. ಮೌತ್ ಸಿಂಪ್ಟಮ್ಸ್ ಏನು HIV ಅಲ್ಲಿ ಬರ್ತಾ ಇರ್ತವೆ, ಕೆಲವೊಬ್ಬರಿಗೆ ಬಾಯಿ ತುಂಬಾ ಒಣಗ್ ಬರ್ತಾ ಇರುತ್ತೆ, ಕೆಲವೊಬ್ಬರಿಗೆ ಈ ತರ ಆಪ್ತಸ್ ಅಲ್ಸರ್ ಆಗ್ತವೆ, ಈ ಬಾಯಿಯ ಮೇಲೆ ವೈಟ್ ಕೋಟಿಂಗ್ ಅಥವಾ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್, ಥ್ರಶ್ ಆಗ್ಬೋದು, ಈ ವಸಡುಗಳಿಂದ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ವಾಟ್ಸ್, HPV ತರ ಲೀಷನ್ಸ್ ಬರ್ತಾ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ ಹರ್ಪಿಸ್ಸಿನ ಅಟ್ಯಾಕ್ ಆಗ್ಬೋದು. ಪೇಷಂಟ್ಸ್ ಈ ಸಿಂಪ್ಟಮ್ ಅನ್ನ ಸಹ ಹೇಳ್ತಾರೆ, ನನ್ಗೆ 1-2 kg ವೇಟ್ ಲಾಸ್ ಆಗ್ಬಿಟ್ಟಿದೆ ಅಂತ. ಸೊ HIV ಅಲ್ಲಿ ಅದು ಇನಿಷಿಯಲ್
ಸ್ಟೇಜಸ್ ಅಲ್ಲಿ ವೇಟ್ ಲಾಸ್ ಆಗೋದು ಯಾವ ಕಾರಣದಿಂದ ಇರ್ಬೋದು, ನಿಮ್ಗೆ ಐದರ್ ನಿಮ್ಮ ಸ್ಟ್ರೆಸ್ ಇಂದ ಸಹ ನಿಮ್ಗೆ ಸರಿಯಾಗಿ ಊಟ ಆಗ್ತಾ ಇಲ್ಲ, ನಿಮ್ಗೆ ಬಹಳ ಹೆದರ್ಕೊಂಡು ಆಂಗ್ಸೈಟಿಯಿಂದ ಊಟ ಆಗ್ತಾ ಇಲ್ಲ, ನಿದ್ದೆ ಆಗ್ತಾ ಇಲ್ಲ, ಅದರಿಂದಾನು ಕೆಲವೊಮ್ಮೆ ವೇಟ್ ಲಾಸ್ ಆಗ್ತಾ ಇರುತ್ತೆ. ಬಟ್ HIV ಅಲ್ಲಿ ಏನಾಗುತ್ತೆ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಬರ್ಬೋದು. ನೀವು ಎಡಿಕ್ವೇಟ್ ಫುಡ್ ಅನ್ನ ತೆಗೆದುಕೊಳ್ತೇ ಇದ್ದಾಗ ಸಹ ನಿಮ್ಗೆ ವೇಟ್ ಲಾಸ್ ಆಗ್ಬಹುದು. ಅಂಡ್ ಮಾಲ್ ಅಬ್ಸಾರ್ಪ್ಷನ್ ಇಂದ ಅಥವಾ ಲೂಸ್ ಮೋಷನ್, ಡಯೇರಿಯಾ ಯಾವಾಗ ಆಗ್ತಾ ಇರುತ್ತೆ ಆವಾಗ್ಲೂ ಸಹ ವೇಟ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ ಗೆ ಮಲ್ಕೊಂಡಾಗ ರಾತ್ರಿ ತುಂಬಾ ಬೆವರು ಬರ್ತಾ ಇರುತ್ತೆ. ಈ ತರದ ಸಿಂಪ್ಟಮ್ಸ್ ಅನ್ನ ಕೆಲವೊಮ್ಮೆ ನಾವು HIV ಪೇಷಂಟ್ಸ್ ಅಲ್ಲೂ ನೋಡ್ತಾ ಇರ್ತೀವಿ. ಅದು ಫೀವರ್ ಬರುತ್ತೆ. ಸೊ ವೆನ್ ಫೀವರ್ ಡೆವಲಪ್ಸ್, ನಮ್ಮ ಇಮ್ಯೂನ್ ಸಿಸ್ಟಮ್ ಈ HIV ವೈರಸ್ ಜೊತೆ ಫೈಟ್ ಮಾಡಬೇಕು ಅಂದಾಗ ಕೆಲವೊಮ್ಮೆ ಬೆವರು ಸಹ ಬರ್ಬೋದು. ಈ ಶೀತಗಡ್ಡೆಗಳು ಸ್ವಲ್ಪ ದೊಡ್ಡದಾಗ್ಬೋದು, ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಅಂತ ನಾವೇನ್ ಹೇಳ್ತಾ ಇರ್ತೇವೆ. ಸೊ ಅದು ಈ ಕುತ್ತಿಗೆಯಲ್ಲಿ ಇರ್ಬೋದು ಅಥವಾ ಕಂಕಳಲ್ಲಿ ಇರ್ಬೋದು, ಪ್ರೈವೇಟ್ ಪಾರ್ಟ್ಸ್, ತೊಡೆ ಸಂದಿಯಲ್ಲಿ ಈ ತರದ ಗಡ್ಡೆಗಳು ದೊಡ್ಡದಾಗ್ಬೋದು. ಸೊ ಈ ಶೀತಗಡ್ಡೆಗಳು ಯಾವುದೇ ಒಂದು ಇನ್ಫೆಕ್ಷನ್ ಆದಾಗ ಸಹ ನಮ್ಮ ಬಾಡಿಯಲ್ಲಿ ಅವು ದೊಡ್ಡದಾಗ್ತಾ ಇರ್ತವೆ. ಸೊ ಈ ಗುದನಾಳದಲ್ಲಿ ಅಥವಾ ಈ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಕೆಲವೊಮ್ಮೆ ರ್ಯಾಷಸ್ಸು, ಕೆಲವೊಮ್ಮೆ ಅಲ್ಸರ್ಸು ಬರ್ಬೋದು. ಸೊ ಇದು ಜಸ್ಟ್ HIV ಅಲ್ಲ, ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ ಇದು ಬರೀ HIV ಅಂತ. ಬಟ್ ಬೇರೆ ಲೈಂಗಿಕವಾಗಿ ಹರಡುವಂಥ ರೋಗಗಳು ಸಹ ಆ ಟೈಮಲ್ಲಿ ಹರಡ್ಬೋದು. ಲೈಕ್ ಅದು ಸಿಫಿಲಿಸ್ ಇರ್ಬೋದು, ಹೆಪಟೈಟಿಸ್ B ಇರ್ಬೋದು, HCV ಇರ್ಬೋದು, LGV ಇರ್ಬೋದು, ಇವೆಲ್ಲವೂ ಹರಡ್ಬೋದು. ಸೊ ಕೆಲವೊಮ್ಮೆ ಈ ಥರದ ರ್ಯಾಷಸ್ ಅಥವಾ ಅಲ್ಸರ್ಸ್ ಆಗ್ಬೋದು ಬಿಕಾಸ್ ಆಫ್ ವೇರಿಯಸ್ ಅದರ್ STDs. ಕೆಲವೊಬ್ಬರಿಗೆ ಈ ಅಕ್ಯೂಟ್ ಇನ್ಫೆಕ್ಷನ್ ಆದಾಗ ಲೂಸ್ ಮೋಷನ್, ಡಯೇರಿಯಾ ಶುರು ಆಗ್ಬೋದು, ಸ್ವಲ್ಪ ವಾಂತಿ ಶುರು ಆಗ್ಬೋದು. 1-2 ವಾರ ಆದಮೇಲೆ ಈ ಥರದ ಸಿಂಪ್ಟಮ್ಸ್ ಶುರು ಆಗ್ಬೋದು. ಆ್ಯಂಡ್ 1-2 ವಾರ ಈ ಥರ ಸಿಂಪ್ಟಮ್ಸ್ ಇರ್ತಾ ಇರ್ಬೋದು. ಸೊ ಇದರಿಂದ ಕೆಲವೊಂದ್ಸಲ ವೇಟ್ ಲಾಸ್ ಸಹ ಅವ್ರಿಗೆ ಆಗುತ್ತೆ, ಸರಿಯಾಗಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ತಿಂದರೂ ಲೂಸ್ ಮೋಷನ್ ಆಗ್ತಾ ಇರುತ್ತೆ. ಸೊ ದಿಸ್ ಆಲ್ಸೋ ಕುಡ್ ಬಿ ಒನ್ ಆಫ್ ದ ರೀಸನ್ ಫಾರ್ ವೇಟ್ ಲಾಸ್. ಇವು ಕೆಲವೊಂದು ಸಿಂಪ್ಟಮ್ಸ್ ನಾನು ಹೇಳಿದ್ದೆ ವಿಚ್ ಹ್ಯಾಪನ್ ಇನ್ ದ ಅಕ್ಯೂಟ್ HIV ಸ್ಟೇಜ್ ಅಥವಾ ಫಸ್ಟ್ ಸ್ಟೇಜ್ ಆಫ್ HIV ಅಲ್ಲಿ, ಅಥವಾ ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡಿದಾಗ ನಿಮಗೆ ಈ ಥರದ ಸಿಂಪ್ಟಮ್ಸ್ ಬರಬಹುದು ವಿತಿನ್ ಒಂದು 2 to 4 ವೀಕ್ಸ್ ಒಳಗಡೆ. ಹ್ಯಾವಿಂಗ್ ಸೆಡ್ ದ್ಯಾಟ್, ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಜನರಿಗೆ ಏನೂ ಸಿಂಪ್ಟಮ್ಸ್ ಇರದೇ ಇರಬಹುದು. ಒಂದು ಅಸುರಕ್ಷಿತ ಸಂಬಂಧ ಮಾಡ್ಕೊಂಡು ಬಂದರು ಆ್ಯಂಡ್ ಅವರಿಗೆ ಯಾವ ಲಕ್ಷಣವೂ ಇಲ್ಲ. ಸೊ ನನಗೆ ಯಾವುದೂ ಲಕ್ಷಣ ಇಲ್ಲ ಅಂದ ಮಾತ್ರಕ್ಕೆ ನಿಮಗೆ HIV ಇಲ್ಲ ಅಂತ ಸಹ ಅರ್ಥ ಅಲ್ಲ. ಅದರಿಂದ ಅಸುರಕ್ಷಿತ ಲೈಂಗಿಕ ಸಂಬಂಧವಾದಾಗ ಈ HIV ನಾವು ಕನ್ಫರ್ಮ್ ಆಗಿ ನಮಗೆ ಪತ್ತೆ ಹಚ್ಕೊಳ್ಬೇಕು, ನಮಗೆ ಇದೆಯೋ ಇಲ್ವೋ ಅಂದಾಗ ನಾವು ಮಾಡಬೇಕಾಗಿದ್ದೇನು, ಟೆಸ್ಟ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗತ್ತೆ ನಿಮಗೆ HIV 100% ಇದೆಯೋ ಇಲ್ವೋ ಅಂತ. ಇವ್ಯಾವುದು ಲಕ್ಷಣಗಳ ಮೇಲೆ ನಾವು ಹೌದು ಈ ಥರ ನಿಮಗೆ ಹೆಡೇಕ್ ಬಂತು, ವೇಟ್ ಲಾಸ್ ಆಗ್ತಾ ಇದೆ, ರ್ಯಾಷಸ್ ಬಂತು, ಪ್ರೈವೇಟ್ ಏರಿಯಾದಲ್ಲಿ ಕೆಲವೊಂದು ರ್ಯಾಷಸ್ ಬಂದಿದೆ, ಅದರಿಂದ ನಿಮಗೆ HIV ಇದೆ, ಇರಬಹುದು, ಮುಂದೆ ಬರುತ್ತೆ, ಇದನ್ನು ಯಾವುದನ್ನು ಹೇಳಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಓನ್ಲಿ ವೇ ನಾವು ಹೇಗೆ ನಿಮಗೆ ಕನ್ಫರ್ಮ್ ಆಗಿ ಹೇಳ್ಬೋದು ಹೌದು ನಿಮಗೆ HIV ಇದೆ, ನಿಮಗೆ HIV ಇಲ್ಲ ಅನ್ನೋದು ಬೈ ಡೂಯಿಂಗ್ ದ ಟೆಸ್ಟ್. ಯಾಕಂದರೆ ಬಹಳಷ್ಟು ಜನರಿಗೆ ಈ ಟೈಮಲ್ಲಿ ಯಾವುದೇ ಸಿಂಪ್ಟಮ್ಸ್ ಇರದೇ ಇರಬಹುದು, ಬಟ್ ಸ್ಟಿಲ್ ಅವರು HIV ಇಂದ ಇನ್ಫೆಕ್ಟ್ ಆಗಿರ್ಬೋದು. ಸೊ ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನು ಮಾಡಿದ್ದೀರಿ ಆ್ಯಂಡ್ ನಿಮಗೆ ಆ ಹೆದರಿಕೆ ಇದೆ ಅಥವಾ ಹೆದರಿಕೆ ಇಲ್ಲದೆ ಇದ್ದರೂ ಸಹ ಇಟ್ ಈಸ್ ಆಲ್ವೇಸ್ ಬೆಟರ್ ದ್ಯಾಟ್ ನೀವು ಒಂದು ತಿಂಗಳಾದಮೇಲೆ, ಎಕ್ಸ್ಪೋಜರ್ ಆದ 1 ತಿಂಗಳಾದಮೇಲೆ ಒಂದ್ಸಲ HIV ಟೆಸ್ಟನ್ನು ಮಾಡಿಕೊಳ್ಳೋದು. ನಿಮ್ಗೆ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧವಾಗಿದೆ ಅಂಡ್ ವಿತಿನ್ ಆ ಸಂಬಂಧ ಆದ ಒಂದು 3ರಿಂದ 7 ದಿನ ಒಳಗಡೆ ನಿಮ್ಗೆ ಫೀವರ್ ಬರ್ತಾ ಇರಬಹುದು. ಅಂಡ್ 1 ವಾರದಿಂದ 2 ವಾರದ ಒಳಗೆ ನಿಮ್ಗೆ ಫೀವರಿನ ಜೊತೆ ಬಹಳ ಸುಸ್ತಾಗೋದು, ಮೈಕೈ ನೋವುದು, ಮಸಲ್ ಪೇನ್ ಬರೋದು, ಜಾಯಿಂಟ್ ಪೇನ್ ಬರೋದು, ಸ್ಕಿನ್ ರ್ಯಾಷಸ್ ಬರ್ಬೋದು, ಈ ತರದ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಅಂಡ್ ಈ 2 ವಾರದಿಂದ 3 ವಾರ ಈ ಎಕ್ಸ್ಪೋಜರ್ ಆದ ಒಂದು 2 to 3 ವೀಕ್ಸ್ ನಂತರ ನಿಮ್ಗೆ ಈ ಬಾಯಲ್ಲಿ ಹುಣ್ಣಾಗೋದು ಅಥವಾ ಈ ತರದ ಲಿಂಫ್ ನೋಡ್, ಶೀತಗಡ್ಡೆಗಳು ದೊಡ್ಡದಾಗೋದು, ಈ ತರ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಅರ್ಲಿ ಸ್ಟೇಜಸ್ ಅಲ್ಲಿ ನೀವು ಎಕ್ಸ್ಪೋಸ್ ಆದ 2ರಿಂದ 4 ವಾರ ಕ್ಯೂಟ್ ಸಿಂಪ್ಟಮ್ಸ್ ಬರ್ತಾ ಇರ್ತವೆ. ಹೇಗೆ ಆ ಪೇಷಂಟ್ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾನೆ, ಲೇಟೆಂಟ್ ಸ್ಟೇಜ್ ಅಲ್ಲಿ, ಕ್ರಾನಿಕ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಪೇಷಂಟಿನ ಸಿಂಪ್ಟಮ್ಸ್ ವೇರಿ ಆಗ್ತಾ ಇರ್ಬೋದು ಡಿಪೆಂಡಿಂಗ್ ಅಪಾನ್ ಎಷ್ಟು ಅಡ್ವಾನ್ಸ್ಡ್ ಅವನಿಗೆ ಆ ಇನ್ಫೆಕ್ಷನ್ ಇದೆ ಅದರ ಮೇಲೆ. ಕೆಲವೊಮ್ಮೆ ಪೇಷಂಟ್ಸಿಗೆ ಕೆಮ್ಮು ಬರ್ಬೋದು, ಉಸಿರಾಡ್ಲಿಕ್ಕೆ ತ್ರಾಸ ಆಗ್ಬೋದು, ವೇಟ್ ಲಾಸ್ ಆಗ್ತಾ ಇರ್ಬೋದು, ಲೂಸ್ ಮೋಷನ್ಸ್, ಡಯೇರಿಯಾ ಆಗ್ಬೋದು, ಬಹಳ ಸುಸ್ತಾಗೋದು, ಜ್ವರ ಬರ್ತಾ ಇರ್ಬೋದು. ಸೊ
ಕೆಲವೊಬ್ಬರಿಗೆ ಏನು ಸಿಂಪ್ಟಮ್ಸೇ ಇರೋದಿಲ್ಲ ಈ ಸ್ಟೇಜಸ್ ಅಲ್ಲಿ. ಸೊ ಪೇಷಂಟ್ಸ್ಗೆ ಈ ತರದ ಏನೂ ಸಿಂಪ್ಟಮ್ಸ್ ಇಲ್ಲದೆ ಅಥವಾ ಈ ತರದ ಸಿಂಪ್ಟಮ್ಸ್ ಇದ್ಕೊಂಡು ಅವರು ಆಲ್ಮೋಸ್ಟ್ ಒಂದು 10 ವರ್ಷ ತನಕ ಈ ತರದ ಸ್ಟೇಜಸ್ ನ ಅವರು ಪಾಸ್ ಮಾಡ್ತಾ ಇರ್ಬೋದು. ಅಂಡ್ ಲಾಸ್ಟ್ ಸ್ಟೇಜ್ ಆಫ್ HIV ಅಂದ್ರೆ ಸಪೋಸ್ ನೀವೇನು ಔಷಧಿ ತಗೊಂಡ್ಲಿಲ್ಲ, ಮೆಡಿಸಿನ್ಸ್ ತಗೊಂಡ್ಲಿಲ್ಲ, ಸೊ ಆವಾಗ ವ್ಯಕ್ತಿ ಲಾಸ್ಟ್ ಸ್ಟೇಜಿಗೆ ಹೋಗ್ತಾನೆ. ದಟ್ ಈಸ್ ಏಡ್ಸ್, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಅವನ ಇಮ್ಯುನಿಟಿ ತುಂಬಾ ಕಡಿಮೆ ಆಗಿ ಹೋಗುತ್ತೆ. CD4 ಕೌಂಟ್ಸ್ ಎಲ್ಲ ಲೆಸ್ ದೆನ್ 200 ಸೆಲ್ಸ್ ಬರ್ಲಿಕ್ಕೆ ಶುರು ಆಗ್ತವೆ ಅಂಡ್ ಎಲ್ಲ ಇನ್ಫೆಕ್ಷನ್ಗಳು ಅವನಿಗೆ ಮೆತ್ಕೊಳ್ಳಿಕ್ಕೆ ಶುರು ಆಗ್ತವೆ. ಅದರಿಂದ ಸಿಂಪ್ಟಮ್ಸ್ ಸಹ ಬಹಳ ಇರ್ತವೆ. ಹೈ ಫೀವರ್ ಬರ್ತಾ ಇರುತ್ತೆ ಪೇಷಂಟ್ಸ್ಗೆ, ಬಹಳ ಚಳಿ ಜ್ವರ, ನಡ್ಕ ಬರ್ತಾ ಇರುತ್ತೆ, ಬಾಯಲ್ಲೆಲ್ಲ ಈ ಓರಲ್ ಥ್ರಶ್ ವೈಟ್ ಸ್ಪಾಟ್ಸ್ ಆಗ್ತವೆ, ಈ ಯೋನಿಯಲ್ಲಿ ಅಥವಾ ಈ ಶಿಶ್ನದ ಮೇಲೆ ಗುದನಾಳದಲ್ಲಿ ಎಲ್ಲ ಅವರಿಗೆ ಅಲ್ಸರ್ ಡೆವಲಪ್ ಆಗ್ಲಿಕ್ಕೆ ಶುರು ಆಗ್ಬೋದು, ರ್ಯಾಷಸ್ ಬರ್ಲಿಕ್ಕೆ ಶುರು ಆಗ್ಬೋದು, ಪೇಷಂಟ್ಗೆ ಕೆಮ್ಮಾಗ್ಲಿ, ಕಫ ಆಗ್ಲಿ, ಈ ತರದ ಬ್ರೀದಿಂಗ್ ಪ್ರಾಬ್ಲಮ್ಸ್ ಬರ್ಬೋದು, TB ಎಕ್ಸೆಟ್ರಾ ಅವರಿಗೆ ಮೆತ್ಕೊಳ್ಬಹುದು. ಪೇಷಂಟಿಗೆ ಸಿಗ್ನಿಫಿಕೆಂಟ್ಲಿ ವೇಟ್ ಲಾಸ್ ಆಗ್ತಾ ಇರುತ್ತೆ, ಬಹಳ ಹೆಡೇಕ್ ಆಗ್ತಾ ಇರುತ್ತೆ, ಕೆಲವೊಂದ್ಸಲ ಪೇಷಂಟ್ ಎಲ್ಲ ಮರ್ತ್ ಹೋದಂಗ ಆಗುತ್ತೆ, ಅವರಿಗೆ ಮೆಮರಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ನಿಮೋನಿಯಾ ಅಂತ ಸಿವಿಯರ್ ಇನ್ಫೆಕ್ಷನ್ಸ್ ಡೆವಲಪ್ ಆಗ್ತಾ ಇರುತ್ತೆ. So that is all about HIV symptoms and how soon HIV symptoms can be seen. Thank you so much for watching the video. Please like, share and subscribe the channel. Thank you.